ಓಂ ಶಾಂತಿ 12-3-25 प्रातः मुरली बागदादा मधुबन। मीठे बच्चे, बाप अभी तुम्हारी पालना कर रहे हैं, पढ़ा रहे हैं, घर बैठे राय दे रहे हैं। ಮಧುರವಾದಂತಹ ಮಕ್ಕಳೇ, ತಂದೆ ಈಗ ನಿಮ್ಮ ಪಾಲನೆ ಮಾಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ, ಮತ್ತೆ ಮನೆಯಲ್ಲಿ ಕುಳಿತಿರೋಂಥ ಏನು ಮಾಡ್ತಾರೆ, ರಾಯ್ ಅಂದರೆ ಸಲಹೆ ಕೊಡ್ತಿದ್ದಾರೆ ಅಥವಾ ದಾರಿ ತೋರಿಸ್ತಾ ಇದ್ದಾರೆ. तो कदम कदम पर राय लेते रहो तब ऊंच पद मिलेगा. ಅದರಿಂದ ಒಂದೊಂದು ಹೆಜ್ಜೆನಲ್ಲೂ ಆ ತಂದೆಯ ಸಲಹೆ ಅಥವಾ ರಾಯ್ ತಗೋತಾ ಇರಿ, ದಾರಿ ಅವ್ರು ತೋರಿಸಿರೋ ದಾರಿನ ಕೇಳಿ ತಗೋತಾ ಇರಿ, ಆವಾಗ ನೀವು ಶ್ರೇಷ್ಠ ಪದವಿನ ಪಡ್ಕೊಳ್ತೀರಾ. ಇದು ಯಾವ ಜ್ಞಾಪಕಾರ್ಥ? ಪಾಂಡವರು ಅಲ್ವಾ? ಕೃಷ್ಣ ಪರಮಾತ್ಮ ಏನು ಹೇಳಿದ್ರು, ಹೆಜ್ಜೆ ಹೆಜ್ಜೆಗೂ ಮನೆಯಲ್ಲಿದ್ದು ಬಾಬಾ ಏನು ಮಾಡ್ತಿದ್ದಾರೆ, ಪರಮಾತ್ಮ ಜೊತೆನಲ್ಲೇ ಇದ್ದು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ಇದು ನಮ್ಮ ಸಂಗಮ ಯುಗದ ಜ್ಞಾಪಕಾರ್ಥ. ಅಲ್ಲಿ ಆ ರೀತಿ ತೋರಿಸಿದ್ದಾರೆ. ಮನೆಯಲ್ಲೇ ಇದ್ದಾರೆ ಬಾಬಾ. ನೀವು ಮನೆಯಲ್ಲಿ ಏನು ಮಾಡಬೇಕು ಅಂತ ಬಾಬಾ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಏನು ಮಾಡಬೇಕು, ಹೆಜ್ಜೆ ಹೆಜ್ಜೆಗೂ ಆ ಭಗವಂತನ ಸಲಹೆಯಂತೆ ನಡಿಬೇಕು. ಪ್ರಪಂಚದಲ್ಲಿ ಹೇಳ್ತಾರೆ, ಒಬ್ಬರನ್ನ ನಾವು ಸಲಹೆ ಕೇಳಿದ್ರೆ 1000 ಜನ ರಿಪ್ಲೈ ಮಾಡ್ತಾರೆ, ಉತ್ತರ ಕೊಡ್ತಾರೆ. ಒಬ್ಬರ ಹತ್ರ ಸಲಹೆ ಕೇಳಿದ್ರೆ 1000 ಜನ ಅದಕ್ಕೆ ಉತ್ತರ ಕೊಡ್ತಾರೆ, ಹೀಗೆ ಮಾಡಿ, ಹಾಗೆ ಮಾಡಿ, ಹಾಗೆ ಮಾಡಿ. ಆದರೆ 1000 ಜನನ ನೀವು ಹೆಲ್ಪ್ ಕೇಳಿದ್ರೆ ನಾನೇನು ಮಾಡಲಿ? ಇವಾಗಲೂ ಸರಿ ಇಲ್ಲ, ಸರಿಯಾಗಿ ನೋಡ್ಬಿಟ್ಟಿಡಿ. ಒಬ್ಬರ ಹತ್ರ ಸಲಹೆ ಕೇಳಿದ್ರೆ ಏನು ಮಾಡ್ತಾರೆ, 1000 ಜನ ಅದಕ್ಕೆ ಉತ್ತರ ಕೊಡ್ತಾರಂತೆ. ಆದರೆ ಒಬ್ಬರ ಹತ್ರ 1000 ಜನ ಹತ್ರ ನಾವು ಏನಾದರೂ ಸಹಾಯ ಕೇಳಿದ್ರೆ ಒಬ್ಬರು ಸಹಾಯ ಮಾಡ್ತಾರಂತೆ. ಆ ರೀತಿ ಪ್ರಪಂಚದಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಬಾಬಾ ನಮ್ಮ ಜೊತೆನಲ್ಲೇ ಇದ್ದಾರೆ, ಹೆಜ್ಜೆ ಹೆಜ್ಜೆಗೂ ದಾರಿ ತೋರಿಸ್ತಾರೆ. ಈ ರಾಯಿ ಅನ್ನೋದು ಬಹಳ ಬಹಳ ಜೀವನದಲ್ಲಿ, ಅದು ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ರಸ್ತೆನಲ್ಲಿ ಇದು ಬಹಳ ಅವಶ್ಯಕತೆ ಇದೆ. BKS ಆಗಿದ್ದೀವಿ, ಬ್ರಾಹ್ಮಣರಾಗಿದ್ದೀವಿ, ಆದರೆ ಯಾರ ಸಲಹೆ ಅಂತೆ ನಡಿಬೇಕು ಕೆಲವ್ರಿಗೆ ಗೊತ್ತೇ ಆಗಲ್ಲ. ಇದರಲ್ಲೂ ಏನಿದೆ, ಮಾಯ ಬಹಳ ಇದೆ. ಇವಾಗ ನೋಡಿ, ಉದಾಹರಣೆಗೆ ಯುಧಿಷ್ಠಿರ ಯಾರ ಸಲಹೆ ಅಂತ ನಡೆದ್ರು? ಪರಮಾತ್ಮನ ಸಲಹೆ. ಆದರೆ ದುರ್ಯೋಧನ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ವಾ? ಆದ್ರಿಂದ ನಾನು ಮಾರ್ಗದಲ್ಲಿ ಇರೋದು ಮುಖ್ಯ ಅಲ್ಲ, ಆದರೆ ಇಂಪಾರ್ಟೆಂಟ್ ಯಾವುದು? ಯಾರ ಸಲಹೆ ಅಂತೆ ನಡೀತೀವಿ. ಆದ್ರಿಂದ ಬಾಬಾವರ ಮುರಳಿ ದಾದಿಗಳು ನಿಮಿತ್ತ. ಅದು ಏನೇ ಇರಲಿ, ಯಾವಾಗಲೂ ಏನು ಅನ್ಕೋಬೇಕು, ಕೇಳಬೇಕು. ಆದರೆ ಸಂಡೆ ಮುರಳಿನಲ್ಲಿ ಬಾಬಾ ಹೇಳ್ತಾರೆ, ನೀವು ಕೊಡೋದೇ ಇಲ್ಲ. ಆದರೆ ಏನು ಹೇಳ್ತೀವಿ, ತಗೊಳ್ಳಿ ಬಾಬಾ ಅಂತೀರಾ, ಆದರೆ ಇಟ್ಕೊಂಡಿದ್ದೀರಾ. ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ, ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಈ ರೀತಿ ಮಾಡಬೇಕು ಅಂತ. ಆಮೇಲೆ ಕೇಳ್ತೀವಿ, ಅವರು ಬೇಡ ಅಂದ್ಬಿಟ್ರೆ ಏನು ಮಾಡೋದು ಅಂತ ಹೇಳೋಕ್ಕೂ ಹೋಗಲ್ಲ. ಆದ್ದರಿಂದ ಆಧ್ಯಾತ್ಮಿಕ ದಾರಿನಲ್ಲಿ ಪೆಟ್ಟು ತಿನ್ನೋಕೆ ಬಹಳ ಇದೆ, ಸೂಕ್ಷ್ಮ. ಇದು ಜ್ಞಾನದಲ್ಲಿ ಬಂದಿರೋ ದೊಡ್ಡ ವಿಷಯ ಅಲ್ಲ. ಆದರೆ ಹೆಜ್ಜೆ ಹೆಜ್ಜೆಗೂ ಬಾಬಾವರ ಏನಿದೆಯೋ, ಸಲಹೆ ಏನಿದೆಯೋ ಅದರಂತೆ ನಡೆಯೋದು ಬಹಳ ಬಹಳ ಮುಖ್ಯ. ನಂದು ಅಂತ ಹೋಗ್ಬೇಕು. ಇತ್ತೀಚೆಗೆ ಎಲ್ಲ ಮುಳ್ಳಿನಲ್ಲೂ ಏನು ಹೇಳ್ತಿದ್ದಾರೆ ಬಾಬಾ, ನಾನು ಜೀವನ್ ಮುಕ್ತ. ಯಾವಾಗ ನಾನು ಅನ್ಕೊಂಡಂಗೆ ನಾ ಮಾಡಬೇಕು ಅನ್ಕೊಂಡ್ರೆ ಜೀವನ್ ಮುಕ್ತ ಆಗ್ಲಿಕ್ಕೆ ಸಾಧ್ಯನಾ? ಮತ್ತೆ ಏನು ಮಾಡ್ತೀವಿ, ನಮ್ಮ ಅಕ್ಕಂದ್ರಿಗೆ ಹೇಳ್ತೀವಿ, ಯಾಕೆ ನೀವು ಅನ್ಕೊಂಡಂಗೆ ನಡಿಬೇಕು ಅಲ್ವಾ? ಮತ್ತೆ ಏನಾಗ್ತಿದ್ದೀವಿ, ಸಿಕ್ಕಾಕೊಂತ ಇದ್ದೀವಿ. ಸರಿ, ಇನ್ನು ತಗೊಳ್ಳಿ ಜನ್ಮ, 2 ಜನ್ಮ ತಗೊಳ್ಳಿ, 4 ಜನ್ಮ ತಗೊಳ್ಳಿ, ಕೊನೆಗೂ ಜೀವನ್ ಮುಕ್ತರು ಆಗಲೇಬೇಕಲ್ವಾ? ಅವಾಗ ಇವಾಗಲೇ ಸತ್ರೆ ಏನಾಗುತ್ತೆ? ಮೊನ್ನೆ ಹೇಳಿದ್ರಲ್ಲ, ಈ ಮರಣ 21 ಜನ್ಮಕ್ಕೆ ಬಹಳ ಸುಖವಾಗಿ
ಚೀರ್ಸೋದಾಗಿದೆ. ಆದ್ರಿಂದ ಇಲ್ಲಿ ಕದಂ ಕದಂ ಪರ್ ರಾಯ್ ಲೇತೆ ರಹೋ ತಬ್ ಊಂಚ್ ಪದ್ ಮಿಲೇಗ. ಇದನ್ನ ಬಹಳ ನಾವು ಮನನ ಮಾಡ್ಬೇಕು. ಪ್ರಶ್ನೆ, सजा उनसे छूटने के लिए कौन सा पुरुषार्थ बहुत समय का चाहिए? ಶಿಕ್ಷೆ ಶಿಕ್ಷಣ ಏನು ಸಜಾ ಶಿಕ್ಷೆ ಅನುಭವಿಸದೆ ನಾವು ಏನು ಮಾಡಬೇಕು, ಹೋಗಬೇಕು ಅಂತಂದರೆ ಯಾವ ಪುರುಷಾರ್ಥ, ಬಹಳ ಸಮಯದ ಪುರುಷಾರ್ಥ ಬೇಕಿದೆ. ಸ್ವಲ್ಪ ಸಮಯದ ಪುರುಷಾರ್ಥದಿಂದ ಯಾರೂ ಏನಾಗಲ್ಲ, ಮಾಯನ ಕ್ರಾಸ್ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಶಿಕ್ಷೆನೇ ಇಲ್ಲದೆ ನಾನು ಹೋಗಬೇಕು ಅಂತಂದರೆ ಬಾಬಾ ಹೇಳ್ತಿದ್ದಾರೆ ಯಾವ ಪುರುಷಾರ್ಥ, ಯಾವ ಒಂದು ಪುರುಷಾರ್ಥ ಬಹಳ ಸಮಯದ ಪುರುಷಾರ್ಥ ಬೇಕಾಗಿದೆ. ಬಹಳ ಸಮಯದಿರಬೇಕು, ಇಲ್ಲ ಅಂದರೆ ಅದರಲ್ಲೂ ಫೇಲ್ ಆಗ್ಬಿಡ್ತೀವಿ. ಉತ್ತರ ಏನಾಗಿರ್ಬೋದು, ನಷ್ಟೋ ಮೋಹ ಬನ್ನೇಕ, ನಷ್ಟೋ ಮೋಹ ಆಗಬೇಕು. ಕಿಸಿ ಮೇ ಬಿ ಮಮತ್ವ ನಾವು, ಮಮತ್ವ ಯಾರಲ್ಲೂ ನಮಗೆ ಮಮತ್ವ ಇರಬಾರ್ದು. ಅದೇನು ಎಷ್ಟು ಇದು ಸೂಕ್ಷ್ಮ ಅಂತಂದರೆ, ಇವಾಗ ನೀವು ಕೂತಿದ್ದೀರಾ, ಅಣ್ಣವ್ರೆ ನೀವು ಕೂತಿದ್ದೀರಾ, ಸರಿ ಏನೋ ಫೋನ್ ಬಂತು, ಎದ್ದು ಹೋದ್ರಿ, ಮತ್ತೆ ಬಂದ್ರಿ, ಅಷ್ಟರಲ್ಲಿ ಯಾರೋ ಬಂದು ಕೂತಿದ್ರು, ತಕ್ಷಣ ಏನು ಸಂಕಲ್ಪ ಬರುತ್ತೆ? ತಕ್ಷಣ ಬರೋದು ನನಗೇನು ಅಲ್ಲಿ ಮಮತ್ವ ಇಲ್ಲ, ಆದರೆ ತಕ್ಷಣ ಏನನ್ಸುತ್ತೆ, ನಾನು ಕೂತಿದ್ದ ಜಾಗದಲ್ಲಿ, ನನ್ನ ಜಾಗದಲ್ಲಿ, ನಾನು ಕೂತಿದ್ದ ಜಾಗ ಅಂದರೂ ಪರವಾಗಿಲ್ಲ, ನನ್ನ ಜಾಗದಲ್ಲಿ ಯಾರೋ ಕೂತ್ಬಿಟ್ಟಿದ್ದಾರೆ ಅಂತಂದರೆ ಅಷ್ಟು ಬೇಗ ನಮ್ಗೆ ಏನಾಗ್ಬಿಡುತ್ತೆ, ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಆದ್ದರಿಂದ ಇದು ತುಂಬ ನಷ್ಟೋ ಮೋಹ ಸಬ್ಜೆಕ್ಟ್ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದ. ಅಪ್ನೆ ದಿಲ್ ಸೆ ಪೂಚ್ನಾ ಹೇ ಹಮಾರಾ ಕಿಸಿ ಮೇ ಮೋಹ ತೋ ನಹೀ ಹೇ. ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ, ನನಗೆ ಯಾರಲ್ಲೂ ಮೋಹ ಇಲ್ವಾ? ಏನು ಬರುತ್ತೆ ಉತ್ತರ? ಇಲ್ವಾ? ಪರವಾಗಿಲ್ಲ, ನಾವು ಮನುಷ್ಯರೇ ಅಲ್ವಾ, ಅದರಿಂದ ಇರುತ್ತೆ. ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ, ರಿಯಲೈಸ್ ಮಾಡ್ಕೊಂಡ್ರೆ ಏನು ಪುರುಷಾರ್ಥ ಮಾಡಬೇಕು ನನಗಿದ್ರಲ್ಲಿ ಇದೆ. ಕೆಲವರಿಗೆ ಗಾಡಿನಲ್ಲಿ ಮೋಹ ಇತ್ತು ಅಂದರೆ, ಅಣ್ಣವ್ರೆ ಒಂದು ಸ್ಕ್ರ್ಯಾಚ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಬೇಜಾರಾಗುತ್ತೆ. ನಮ್ಮಲ್ ಮೇಲೆ ಸ್ಕ್ರ್ಯಾಚ್ ಬಿದ್ದಂಗೆ ಆಗುತ್ತೆ. ಅದೆಲ್ಲ ಕ್ರಾಸ್ ಮಾಡಿದ್ದೀವಿ ನಾವು. ಆಮೇಲೆ ಪುರುಷಾರ್ಥ ಮಾಡಿ ಅದರಿಂದ ಹೊರಗೆ ಬಂದಿದ್ದೀವಿ. ಅದರಿಂದ ಬಾಬಾ ಹೇಳ್ತಾರೆ, ಅದು ಯಾರಲ್ಲೂ, ಯಾವ ವಿಷಯದಲ್ಲೂ, ಯಾವ ಚೀಸಲ್ಲೂ ನನಗೆ ಮೋಹ ಇಲ್ವಾ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಯಾರಿಗೂ ಹೇಳಬೇಕಾಗಿಲ್ಲ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಕೋಯಿ ಬಿ ಪುರಾಣ ಸಂಬಂಧ ಅಂತಮೇ ಯಾದ್ ನಾಯಿ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು? ಯಾವ ಹಳೆಯ ಸಂಬಂಧನೂ ಕೊನೆಗೆ, ಇವಾಗಲ್ಲ, ಕೊನೆಗೆ ನೆನಪು ಬರಬಾರ್ದು. ಆ ರೀತಿ ಇರಬೇಕು ನಮ್ಮ ಪುರುಷಾರ್ಥ. योग बल से सब हिसाब किताब चुकतू करने हैं, तब ही बिगर सजा ऊंच पद मिलेगा. ಯೋಗ ಬಲದಿಂದ ಎಲ್ಲ ಲೆಕ್ಕಾಚಾರ ಏನಿದೆಯೋ ಅದನ್ನು ಚುಕ್ತು ಮಾಡಬೇಕು. ಆವಾಗಲೇ ಏನಾಗುತ್ತೆ, ಸಜಾ ಇಲ್ಲದೆ, ಶಿಕ್ಷೆ ಇಲ್ಲದೆ ಶ್ರೇಷ್ಠ ಪದವಿ ಸಿಗುತ್ತೆ. धारणा के लिए मुख्य सार. फर्स्ट पॉइंट, बिगर कोई फिक्र के अपनी गुप्त राजधानी श्रीमत पर स्थापन करनी है. ಯಾವ ಚಿಂತೆನೂ ಇಲ್ಲದೆ, ಯಾವ ಚಿಂತೆನೂ ಬೇಡ, ಯಾವ ಚಿಂತೆನೂ ಇಲ್ಲದೆ ನಿಮ್ಮ ರಾಜ್ಯವನ್ನು ಗುಪ್ತವಾಗಿ ಶ್ರೀಮತದಂತೆ ಸ್ಥಾಪನೆ ಮಾಡಿ. ವಿಘ್ನೋಂ ಕಿ ಪರ್ವಾ ನಹಿ ಕರ್ನಿ ಹೈ. ವಿಘ್ನಗಳು ಬರುತ್ತೆ, ಅದನ್ನು ಕೇರ್ ಮಾಡಬೇಡಿ. बुद्धि में रहे, कल्प पहले जिन्होंने मदद की है वह अभी भी अवश्य करेगा, फिक्र की बात नहीं. ಬುದ್ಧಿನಲ್ಲಿ ಏನಿರಬೇಕು, ಹೋದ ಕಲ್ಪದಲ್ಲಿ ಯಾರೆಲ್ಲ ಸಹಯೋಗ ಅಥವಾ ಮದದ್ ಮಾಡಿದ್ರೋ ಈ ಕಲ್ಪದಲ್ಲಿ ಅವ್ರೇನು ಮಾಡ್ತಾರೆ, ಮದದ್ ಮಾಡ್ತಾರೆ, ಅವಶ್ಯವಾಗಿ ಮಾಡ್ತಾರೆ. ಇದು ಚಿಂತೆ ವಿಷಯ ಅಲ್ಲ, ಚಿಂತೆ ಮಾಡುವಂತಹ ವಿಷಯ ಅಲ್ಲ. ಆದ್ದರಿಂದ ಫ್ರೀಯಾಗಿರಿ ಅಂತಾರೆ. ಅವಾಗ ಹೊಸದಾಗಿ ಸೆಂಟರ್ಸ್ ಎಲ್ಲ ಸ್ಥಾಪನೆ ಆಗಿತ್ತು, ಚೆನ್ನಾಗಿ ಬರ್ತಾಯಿದ್ರು, ಮತ್ತು ಅವರು ಮಾಡ್ತಾಯಿದ್ರು ಸಹಯೋಗ ಕೊಡೋವಂಥವ್ರು. ಆಮೇಲೆ ಸ್ಟಾಪ್ ಆಗ್ಬಿಟ್ಟು ಬರೋಲ್ಲ. ಅವಾಗ ಏನಾಗುತ್ತೆ, ಯಾರು ಬಾಡಿಗೆ ಕೊಡ್ತಾರೆ, ಯಾರಕ್ಕೆ ಇದೆಲ್ಲ ಇದು ಮಾಡಿ. ಇವಾಗಲ್ಲ, ಮೊನ್ನೆನೂ ಬಂದಿತ್ತಲ್ಲ, ಇವಾಗ ಹಣ ತಗೊತೀವಿ, ಅವ್ರ ಜ್ಞಾನದಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ಭಾವನೆಯಿಂದ ಕೊಡ್ತಾರೆ ಅಂತಂದರೆ ಓಕೆ ಅಂತೀನಿ. ಆದರೆ ನೀವು ಪ್ರಬಲ ಆದಮೇಲೆ ಏನು ಮಾಡ್ತೀರಾ ಹಣ? ಅದರಿಂದ ಸ್ಟಾರ್ಟಿಂಗಲ್ಲಿ ಒಂದು ಸೆಂಟರ್ ನಡೆಸೋದು ಬಹಳ ಪರಿಶ್ರಮ ಇತ್ತು, ಆರ್ಡಿನರಿ ಅಲ್ಲ. ಅವಾಗ ಯಾರು ಒಬ್ಬರು ಬಂದಿಲ್ಲ ಅಂತಂದ್ರು ಏನಪ್ಪ ಏನು ಮಾಡೋದು, ಯಾರು ಕೊಡ್ತಾರೆ? ಅದಕ್ಕೆ ಬಾಬಾ ಚಿಂತೆ ಮಾಡಬೇಡಿ, ಹೋದ ಕಲ್ಪದಲ್ಲಿ ಯಾರು ಬಂದಿದ್ರೋ ಅವ್ರು ಬರ್ತಾರೆ, ಎಷ್ಟು ಮಾಡಿದ್ರೋ ಅಷ್ಟು ಮಾಡ್ತಾರೆ, ಫ್ರೀಯಾಗಿರಿ. ಎರಡನೇ ಪಾಯಿಂಟ್,
सदा खुशी रहे कि अभी हमारी ವಾನಪ್ರಸ್ಥ ಅವಸ್ಥಾ है ಸದಾ ಖುಷಿ ಇರಬೇಕು. ಇವಾಗ ಇದು ನಮ್ಮದು ವಾನಪ್ರಸ್ಥ ಅವಸ್ಥಾ. हम वापस घर जा रहे हैं. ವಾನಪ್ರಸ್ಥ ಅವಸ್ಥೆಯಲ್ಲಿದ್ದೀವಿ, ಮನೆಗೆ ತಿರುಗಿ ಹೋಗ್ತಾ ಇದ್ದೀವಿ. ಆತ್ಮ ಅಭಿಮಾನಿ ಬನ್ನೆಗಿ ಬಹುತ್ ಗುಪ್ತ ಮೆಹನತ್ ಕರ್ನಿ ಹೈ. ಆದ್ರಿಂದ ಆತ್ಮ ಅಭಿಮಾನಿ ಆಗುವಂತಹ ಬಹಳ ಗುಪ್ತ ಮೆಹನತ್ ಪರಿಶ್ರಮ ಮಾಡಬೇಕು. ಸೂರಜ್ ಭಾಯ್ ಮೊನ್ನೆ ಮಾಡಿಸಿದ್ರಲ್ಲ ಬಾಪ್ದಾದ ದಿನ. ಆತ್ಮ ಅಷ್ಟೇ, ಆತ್ಮ ಮಾತ್ರ ಇರ್ಬೇಕು, ಬೇರೆ ಏನು ಬರಬಾರ್ದು, ಸಂಕಲ್ಪ ಬರಬಾರ್ದು. ಅದು 1 ಮಿನಿಟ್ ಆಗಿರ್ಲಿ ಅಥವಾ 1 ಸೆಕೆಂಡ್ ಆಗಿರ್ಲಿ ಅಥವಾ 10 ಮಿನಿಟ್ಸ್, ಆ ಥರ ಹೆಚ್ಚಿಸ್ಕೊತಾ ಹೋಗ್ಬೇಕು ಅಷ್ಟೇ. ಆತ್ಮ ಪ್ರಕೃತಿ ಮಧ್ಯದಲ್ಲಿ ಇದೆ ಅಂತಂದ್ರೆ ಅಷ್ಟೇ, ಯಾವ ಸಂಕಲ್ಪನೂ ಬರಬಾರ್ದು. ಅದನ್ನೆಲ್ಲ ಏನ್ ಮಾಡಬೇಕು, ಕೆಲವರಿಗೆ ಕೂತ್ಕೊಂಡಾಗ್ಲೇ ಏನಾಗುತ್ತೆ, ಅವ್ರಿಗೆ ವ್ಯರ್ಥ ಅಲ್ಲ, ಅವ್ರು ಮಾಡಬೇಕಾಗಿರೋದು ಕೂತ್ಕೊಂಡ್ಮೇಲೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋ ಪ್ರಾಕ್ಟೀಸ್, ಆ ಥರ ಯೋಚನೆ ಮಾಡಿ ಮಾಡಿ ಏನಾಗಿದೆ, ಪ್ರಾಕ್ಟೀಸ್ ಆಗಿದೆ. ಅದರಿಂದ ಅದನ್ನ ಕಟ್ ಮಾಡಬೇಕು. ಕೂತ್ಕೊಂಡ್ಬಿಟ್ರೆ ಅಷ್ಟೇ, ನಾವೆಲ್ಲ ಅಷ್ಟೇ, ಎಷ್ಟೊಂದು ಕಾರೋಬಾರ್ ಇರುತ್ತಲ್ವಾ, ಕೂತ್ಕೊಂಡ್ಬಿಟ್ರೆ ಯಾವ ಸಂಕಲ್ಪನೂ ಏನೇ ಆಗಲಿ ಪರವಾಗಿಲ್ಲ. ಇವಾಗೆಲ್ಲ ಹಾಗೆ, ಮೊದಲು ಏನು ಮಾಡ್ತಿದ್ವಿ ಅಂತಂದ್ರೆ ಅವ್ರು ಹೊಟ್ಟೋಗ್ತಾರೆ, ಹೇಳಬೇಕು ಅಥವಾ ಏನಾದರೂ ಆಗ್ಬಿಡುತ್ತೆ ಮಾಡ್ಬೇಕು ಹೇಳಬೇಕು ಅಂತ, ಏನಾಗುತ್ತೋ ಡ್ರಾಮಾ ಅಷ್ಟೇ. ಅಷ್ಟೇ ಶಾಂತವಾಗಿರ್ಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡ್ತಿದ್ರೆ ಯಾವಾಗ ನಾವು ಜೀವನ್ ಮುಕ್ತರಾಗೋದು. ಕೋತಿ ಬಂತು, ಕೂತಿದ್ದೆ ನೋಡ್ತಾ ಇದ್ದೆ ಸಾಕ್ಷಿಯಾಗಿ, ನೋಡ್ಕೊಳ್ಳಿ, ಯಾರೋ ನೋಡ್ಕೊತಾರೆ ಅಲ್ವಾ. ಯಾವಾಗ ಎಲ್ಲ ಸಂಕಲ್ಪ ಮಾಡಿ 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 ನಾವು ಯಾವಾಗ ಶ್ರೇಷ್ಠ ಪದವಿ ಹುಡ್ಕೊಂಡು, ಅದರಿಂದ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಯಾವ ಕೂತಿದ್ದೀವಿ ಅಂತಂದ್ರೆ ಕ್ಲಾಸಲ್ಲಿ ಅಷ್ಟೇ ಕ್ಲಾಸ್ ಮಾತ್ರ ಕೇಳಬೇಕು, ಯೋಗದಲ್ಲಿದ್ದೀವಿ ಯೋಗ ಅಷ್ಟೇ ಮಾಡಬೇಕು. ಆ ರೀತಿ ಸ್ವಲ್ಪ ಆದ್ರೂ ಪುರುಷಾರ್ಥ ಮಾಡಿದಾಗ ಅವಾಗ ಆತ್ಮಾನವಾಗ ಅಷ್ಟು ಚೆನ್ನಾಗಿ ಅನುಭವ ಆಗುತ್ತೆ. ಕೋಯಿ ಬಿ ವಿಕರ್ಮ ನಹಿ ಕರ್ಮ, ಯಾವುದೇ ಒಂದು ವಿಕರ್ಮವನ್ನ ಮಾಡಬಾರ್ದು. वरदान, किसी भी विकराल समस्या को शीतल बनाने वाले ಸಂಪೂರ್ಣ ನಿಶ್ಚಯ ಬುದ್ಧಿ ಭವ. ಯಾವುದೇ ಒಂದು ವಿಕರಾಳ ಸಮಸ್ಯೆಯವನ್ನ ಶೀತಲವಾಗಿ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿಯಾಗಿ, ನಿಶ್ಚಯ ಬುದ್ಧಿ ಇರುವಂಥವರು ಆಗಿ. ಕಿಸಿ ಬಿ ವಿಕರಾಳ, ಯಾವುದೇ ಒಂದು ವಿಕರಾಳ ಸಮಸ್ಯೆವನ್ನ, ಸಾಧಾರಣ ಸಮಸ್ಯೆ ಅಲ್ಲ, ಭಯಂಕರವಾದ ವಿಕರಾಳ ಸಮಸ್ಯೆ ಶೀತಲ ಮಾಡಿ, ಅದನ್ನು ಶೀತಲ ಮಾಡುವಂತಹ ಅಷ್ಟು ನಿಶ್ಚಯ ಬುದ್ಧಿ ಇರಬೇಕು. ಯಾವುದರಲ್ಲಿ, ವಿಕರಾಳ ಸಮಸ್ಯೆಯನ್ನ ಶೀತಲ ಮಾಡಬೇಕು ಅಂತಂದ್ರೆ ನಿಶ್ಚಯ ಬುದ್ಧಿ ಇರಬೇಕು. ಯಾವುದರಲ್ಲಿ, ಯಾವುದ್ರಲ್ಲಿ ನಿಶ್ಚಯ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ನಿಶ್ಚಯ ಇರುತ್ತೆ, ಬಾಬನ ಮೇಲೆ ನಿಮ್ಗೆ ನಿಶ್ಚಯ ಇರುತ್ತೆ. ಆದ್ರೆ ಡ್ರಾಮಾನ ಒಂದೊಂದು ಸೀನಲ್ಲೂ ಏನಿರಲ್ಲ, ನಿಶ್ಚಯ ಇರಲ್ಲ. ಅವಾಗ ಏನಾಗ್ಬಿಡುತ್ತೆ, ಹಲ್ಚಲಲ್ಲಿ ಬಂದ್ಬಿಡ್ತೀವಿ. जैसे बाप में निश्चय है वैसे स्वयं में और ड्रामा में भी ಸಂಪೂರ್ಣ ನಿಶ್ಚಯ ಹೋ. ಹೇಗೆ ಬಾಬನ ಮೇಲೆ ನಿಮಗೆ ನಿಶ್ಚಯ ಇದೆ, ಅದೇ ರೀತಿ ನಿಮ್ಮಲ್ಲೂ ಡ್ರಾಮಾನಲ್ಲೂ ಏನಿರ್ಬೇಕು ನಿಮಗೆ ಸಂಪೂರ್ಣ ನಿಶ್ಚಯ. ನಮ್ಮಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಾನೆಲ್ಲ ಮಾಡೋಕ್ಕಾಗಲ್ಲ, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಸ್ವಲ್ಪ ಏನಾಗ್ಬಿಡುತ್ತೆ, ಆ ನಿಶ್ಚಯ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ನಿಮ್ಮಲ್ಲೂ ನಿಶ್ಚಯ ಇರಬೇಕು, ಡ್ರಾಮಾನಲ್ಲೂ ನಿಶ್ಚಯ ಇರಬೇಕು. स्वयं में यदि कमजोरी का संकल्प उत्पन्न होता है तो कमजोरी के संस्कार बन जाते हैं. ನಿಮ್ಮಲ್ಲಿ ಒಂದು ವೇಳೆ ಆ ಬಲಹೀನ ಸಂಕಲ್ಪ ಉತ್ಪನ್ನ ಆಯಿತು ಅಂತಂದ್ರೇನೆ ಅದೇನಾಗ್ಬಿಡುತ್ತೆ, ಸಂಸ್ಕಾರ ಆಗ್ಬಿಡುತ್ತೆ. ಆಮೇಲೆ ಮತ್ತೆ 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 ಏನು ಮಾಡ್ತಾ ಇರ್ತೀರಾ, ಅದೇ ಸಂಕಲ್ಪ ಮಾಡ್ತಾ, ಅದೇ ಏನಾಗ್ಬಿಡುತ್ತೆ, ಸಂಸ್ಕಾರ ಆಗ್ಬಿಡುತ್ತೆ. इसीलिए व्यर्थ संकल्प रूपी कमजोरी के जर्म्स अपने अंदर ಪ್ರವೇಶ ಹೋನೆ ನಹಿ ದೇನಾ. ಅದರಿಂದ ವ್ಯರ್ಥ ಸಂಕಲ್ಪ ಅನ್ನುವಂತಹ ಈ ಬಲಹೀನತೆ ಜರ್ಮ್ಸ್, ಕ್ರಿಮಿಗಳು, ಅದು ಜರ್ಮ್ಸ್, ಅದನ್ನ ಒಳ್ಳೆ ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ. ಯಾಕೆ ಮಾಸ್ಕ್ ಹಾಕೋತಾರೆ, ಯಾಕೆ ಮಾಸ್ಕ್ ಹಾಕೊಂತಾರೆ, ಆ ರೀತಿ ನಿಮಗೂ ನೀವು ಒಳಗೂ ಏನು ಮಾಡಬೇಕು, ಸೂಕ್ಷ್ಮ ಪುರುಷಾರ್ಥ ಮಾಡಬೇಕು. ಯಾವ ಮಾಸ್ಕ್ ಹಾಕೊಳ್ಳೋಣ, ನಿಶ್ಚಯದ ಮಾಸ್ಕ್ ಅಷ್ಟೇ. साथ साथ जो भी ड्रामा की सीन देखते हो, ಯಾವುದೇ ಡ್ರಾಮಾದ ಸೀನ್ ಯಾವುದೇ ನೀವು ನೋಡ್ತಾ ಇರಲಿ, ಹಲ್ಚಲ್ ಕಿ ಸೀನ್ ಮೇ ಬಿ ಕಲ್ಯಾಣ ಕಾ ಅನುಭವ ಹೋ. ಇದಾಗುತ್ತಾ ಅಂತ ನೋಡಿ, ಹಲ್ಚಲ್ ಸೀನಲ್ಲೂ ಅದು ಕಲ್ಯಾಣದ ಅನುಭವ ಆಗಬೇಕು.
ಅಷ್ಟೊಂದು ಹಲ್ಚಲ್ ಆಗ್ತಾ ಇರುತ್ತೆ ಅದು. ಅದನ್ನ ನೋಡೋವಾಗ ಏನಿರಬೇಕು, ಇದರಲ್ಲಿ ಏನೋ ಕಲ್ಯಾಣ ಇದೆ ಅಂತ ಹುಡುಕ್ಬೇಕು. ಅನುಭವ, ಕಲ್ಯಾಣದ ಸೀನ್ ಅಂತ ಅನುಭವ ಆಗ್ಬೇಕು. ಎಷ್ಟು ದೊಡ್ಡ ಸ್ಟೇಜ್ ಅಲ್ವಾ ಇದು ಸ್ಥಿತಿ. ವಾತಾವರಣ ಹಿಲಾನೆ ವಾಲೆ ಹೋ, ಅದು ವಾತಾವರಣ ಹೇಗಿರುತ್ತೆ ನಿಮ್ಮನ್ನ ಆಡಿಸೋ ತರ ಇರುತ್ತೆ. ಸಮಸ್ಯೆ ವಿಕ್ರಾಳ್ ಹೋ, ಸಮಸ್ಯೆ ಹೇಗಿರುತ್ತೆ ಸಾಧಾರಣ ಅಲ್ಲ, ಅಷ್ಟೊಂದು ವಿಕ್ರಾಳವಾಗಿರುತ್ತೆ. ಲೇಕಿನ್ ಸದಾ ನಿಶ್ಚಯ ಬುದ್ಧಿ ವಿಜಯಿ ಬನೋ, ಆದ್ರೂ ಸಹ ನಾವು ಹೇಗಿರ್ಬೇಕು, ನಿಶ್ಚಯ ಬುದ್ಧಿ ವಿಜಯಿ ಆತ್ಮ. ಯಾವ್ಯಾವ್ದ್ರಲ್ಲಿ, ವಿಕ್ರಾಳ ರೂಪ, ವಿಕ್ರಾಳ ಸಮಸ್ಯೆ, ವಾತಾವರಣ ಆಡ್ಸೋ ಥರದ್ದು, ಅಥವಾ ಹಲ್ಚಲ್ ಸೀನ್. ಏನಪ್ಪ ಈಗ ಹೋಯ್ತೆ ಬರಲೇಬಾರ್ದು, ಆ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ತೋ ವಿಕ್ರಾಳ ಸಮಸ್ಯೆ ಬಿ ಶೀತಲ್ ಹೋ ಜಾಯೇಗಿ, ಆಗೇನಾಗುತ್ತೆ ವಿಕ್ರಾಳ ಸಮಸ್ಯೆ ಸಹ ಶೀತಲ ಆಗ್ಬಿಡುತ್ತೆ. ನೆನ್ನೆಲ್ಲ ಕ್ರಿಕೆಟ್ ನಡೀತಾ ಇತ್ತಲ್ಲ, ಆ ಕ್ರಿಕೆಟಲ್ಲೂ ಸಹ ನೋಡಿ, ಅವರು ಎಲ್ಲೋ ಆಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್, ಅವರೆಲ್ಲೋ ಆಡ್ತಾ ಇದ್ದಾರೆ, ಇವರೆಲ್ಲೆಲ್ಲೋ ಟಿ ವಿನಲ್ಲಿ ನೋಡ್ತಿದ್ದಾರೆ. ಎಷ್ಟೊಂದು ಮೋಹ ಅಂದರೆ ಹೀಗಾಗಬೇಕು ಹಾಗಾಗಬೇಕು, ನಂಗೆ ನಗು ಬರ್ತಾ ಇರುತ್ತೆ. ಡ್ರಾಮಾನಲ್ಲಿ ಏನಾಗಬೇಕೋ ಅದು ಬರುತ್ತೆ, ಹೀಗೆ ಬಾಗ್ಬೇಕು, ಹೀಗೆ ಹಾಕಿರು, ಇವ್ರು ಆಗ ಹಾಡಿರ್ಬೇಕಾಯ್ತು, ಇವು ಹೀಗೆ ಆ ರೀತಿ ಅಲ್ಲ. ಈ ಥರ ನಾವು ಯಾವುದೇ ಆಗಲಿ ಶೀತಲ ಸ್ವರೂಪದವರು ನಿಶ್ಚಯ ಬುದ್ಧಿ ಅಂತಂದರೆ, ಆ ಕಡೆನವರು 6 4 ಹೊಡೆದ್ರು ಅಂದರೆ ಅವಾಗಲೂ ನಮ್ಗೇನಾಗಬೇಕು, ಸಂತೋಷ ಆಗ್ಬೇಕು. ಅದು ನಷ್ಟೋ ಮೋಹ. ಎಷ್ಟೊಂದು ಮೋಹ ನಮಗಿದೆ ನೋಡಿ, ಎಲ್ಲದರಲ್ಲೂ ಏನಿದೆ, ಮೋಹ ಇದೆ. ಅದರಿಂದ ತುಂಬ ಡೀಪ್ ಅದು. ಆ ಮೋಹ ಹೋಗಬೇಕು ಅಂದರೆ ಅದು ಸಾಧಾರಣ ವಿಷಯ ಅಲ್ಲ. ಬರುತ್ತಲ್ವಾ ನಮ್ಮ ಭಾರತ, ಬರುತ್ತಲ್ವಾ, ಯಾಕೆ ಅವರ ಆತ್ಮ ಅಂತ ನೋಡೋಕ್ಕಾಗಲಿಲ್ವಾ? ನೆನ್ನೆ ನೋಡಿದೆ ನಾನು, ನೆನ್ನೆನೋ ಮೊನ್ನೆನೋ ಅದು ಆ ರೀತಿ ಬರ್ತಾರಲ್ಲ, ಕ್ಲಾಸಿಗೆ ಬರ್ತಾರೆ, ಆವಾಗಲೂ ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತಾರೆ. ಅಷ್ಟೊಂದು ಅವ್ರಿಗೆ ಇರುತ್ತೆ ಕೆಲವ್ರಿಗೆ ಅಲ್ವಾ. ಆದ್ದರಿಂದ ಬಾಬಾವ್ರು ಹೇಳ್ತಿದ್ದಾರೆ ನೋಡಿ, ಅಷ್ಟೊಂದು ಅಷ್ಟೋ ಮೋಹ ಆಗಬೇಕು. ಆವಾಗಲೇ ನೀವು ಆ ಸೀನ್, ಏನೇ ಸೀನ್ ಆಗಲಿ ಸರಿ, ಇವರು ಸೋತೋದ್ರು ಅವ್ರು ಗೆದ್ರು, ಆಹಾ ಆಹಾ ಬರಬೇಕು. ಎಷ್ಟು ಚೆನ್ನಾಗಿ ಆಡಿದಾರೆ ನೋಡಿ, ಬರುತ್ತಾ? ಅಲ್ಲೂ ಬರಲ್ಲ. ಒಂದು ಆಟದಲ್ಲೇ ಬಂದಿಲ್ಲ ಅಂತಂದ್ರೆ ಈ ಆಟದಲ್ಲಿ ಹೆಂಗ್ ಬರಕ್ ಸಾಧ್ಯ ಇದೆ? ಇದನ್ನೇ ನಾನು ಕೇಳಿದ್ದು. ಇಲ್ಲಿ ಕೂತ್ಕೊಂಡು ಸಲಹೆ ಕೊಡ್ತಾರೆ. ಅವಾಗ ಅನ್ನಿಸ್ತು, ಯಾಕೆ ಎಲ್ರೂ ನಮ್ಮವರೇ ಅಲ್ವಾ, ಗೆದ್ರೆ ಅವರು ಗೆಲ್ತಾರೆ, ಚೆನ್ನಾಗಿ ಆಡಿದ್ದಾರೆ ಅಂತ ಅಪ್ರಿಷಿಯೇಟ್ ಮಾಡ್ಬೋದಲ್ವಾ. ಅದು ನಷ್ಟೋ ಮೋಹ. ಸ್ಲೋಗನ್, ಜಿಸ್ಕಾ ಬಾಪ್ और सेवा से प्यार है उसे परिवार का प्यार स्वतः मिलता है. ಯಾರಿಗೆ ತಂದೆ ಮತ್ತು ಸೇವೆಯಲ್ಲಿ ಪ್ರೀತಿ ಇದೆಯೋ ಅವರಿಗೆ ಪರಿವಾರದ ಪ್ರೀತಿ ಸ್ವತಃ ಸಿಗುತ್ತೆ. ಯಾರ ಹತ್ರನೂ ಹೋಗ್ಬೇಡೋ ಅಂತ ಅವಶ್ಯಕತೆ ಇಲ್ಲ. ಅವ್ಯಕ್ತ ಇಶಾರ, जैसे परमात्मा एक है वह सभी भिन्न भिन्न धर्म वालों की मान्यता है. ಯಾವುದೇ ಧರ್ಮದವರು, ಭಿನ್ನ ಭಿನ್ನ ಧರ್ಮದವರಾಗಿದ್ರು ಸಹ ಎಲ್ಲರೂ ಈ ಮಾತನ್ನು ಒಪ್ಕೊಂತಾರೆ, ಪರಮಾತ್ಮ ಒಬ್ಬರೇ. ऐसे ಯಥಾರ್ಥ ಸತ್ಯ ಜ್ಞಾನ ಏಕ್ ಹಿ ಬಾಪ್ ಕಾ ಹೈ. ಅದೇ ಥರ ಯಥಾರ್ಥವಾದ ಸತ್ಯವಾದಂತಹ ಜ್ಞಾನ ಅಥವಾ ಏಕ್ ಹಿ ರಾಸ್ತಾ, ಒಂದೇ ದಾರಿ, ಭಗವಂತನ ದಾರಿ. ಭಗವಂತ ಒಬ್ಬರು ಅಂತ ಒಪ್ಕೊಂತಾರೆ, ಆದರೆ ಯಥಾರ್ಥವಾದ ಸತ್ಯವಾದ ಜ್ಞಾನ ಅಥವಾ ದಾರಿ ಒಂದೇ ಅಂತ ಬರಬೇಕು. ये आवाज जब बुलंद हो तब आत्माओं का अनेक तिनकों के सहारे तरफ भटकना बंद हो. ಇದು ಯಾವಾಗ ಈ ಆವಾಜ್ ಎಲ್ಲ ಕಡೆ ಹೋಗುತ್ತೋ ಅವಾಗೇನಾಗುತ್ತೆ, ಏನೇನೋ ಚಿಕ್ಕ ಚಿಕ್ಕದೆಲ್ಲ ಹಿಡ್ಕೊಂಡು, ಅದೇನಂತೀರ ಅದಕ್ಕೆ, ಕಡ್ಡಿಗಳ ಏನು ತಿನ್ಕೆ, ಅದಕ್ಕೇನಂತೀರ, ಸಹಾರ, ಅದು ಹರ್ಕೊಂಡು ಹೋಗುವಂಥದ್ದು, ಅದನ್ನ ಕಡ್ಡಿಗಳನ್ನ ಇಟ್ಕೊಳ್ಳೋ ಅಂತ ಆ ಥರ ಹೋಗ್ತಾರಲ್ಲ ಈ ಪ್ರಪಂಚದಲ್ಲಿ, ಎಲ್ಲರ ಹಿಂದೆ ಹೋಗ್ತಾರಲ್ವ, ಅದರಿಂದ ಹೋಗೋದಿಲ್ಲ, ಆ ಭಟಕ್ನ ಅಲ್ಲಿಂದ ಬಂದಾಗತ್ತೆ. ಅಭಿ ಯಹಿ ಸಮಜ್ತೆ ಹೇ ಕಿ ಯೇ ಬಿ ಏಕ್ ರಾಸ್ತಾ. ಇವಾಗ ಏನು ಅನ್ಕೊಂತಾರೆ, ಎಷ್ಟೋ ಸತ್ಸಂಗಗಳಿದೆ ಪ್ರಪಂಚದಲ್ಲಿ, ಅದರಲ್ಲಿ ಇದು ಒಂದು ಅಂತ ಅನ್ಕೊಂತಾರೆ. ಅಚ್ಚಾ ರಾಸ್ತಾ ಹೇ, ಅಷ್ಟು ಮಾತ್ರ ಅಲ್ಲ, ಇದು ಒಳ್ಳೆ ದಾರಿಯಾಗಿದೆ. ಲೇಕಿನ್ ಆಖಿರ್ ಬಿ ಏಕ್ ಬಾಪ್ ಕಾ ಏಕ್ ಹಿ ಪರಿಚಯ ಏಕ್ ಹಿ ರಾಸ್ತಾ ಹೇ. ಕೊನೆಗೂ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಒಂದೇ ತಂದೆ ಒಂದೇ ಪರಿಚಯ, ಒಬ್ಬರ ಪರಿಚಯ ಸಿಗ್ಬೇಕು ಎಲ್ರಿಗೂ, ಒಂದೇ ದಾರಿಯಾಗಿದೆ, ಇದ್ದೇ ಅಷ್ಟೇ, ಇದೇ ದಾರಿ ಅಂತ ಬರಬೇಕು. ये सत्यता के परिचय की व सत्य ज्ञान की शक्ति की लहर फैलाओ. ಈ ಸತ್ಯ,
ಈ ಸತ್ಯತೆಯ ಪರಿಚಯ ಅಥವಾ ಸತ್ಯ ಜ್ಞಾನದ ಶಕ್ತಿಯ ಅಲೆನ ನೀವು ಹರಡಿಸಿ तब प्रत्यक्षता के झंडे के नीचे सर्व ಆತ್ಮಾಯೇ ಸಹಾರ ಲೇ ಸಕೆಗಿ. ಆವಾಗಲೇ ಪ್ರತ್ಯಕ್ಷತಾ ಬಾವುಟದ ಕೆಳಗಡೆ ಎಲ್ರಿಗೂ ಏನ್ ಸಿಗುತ್ತೆ, ಸಹಾರ ಆಶ್ರಯ ಸಿಗುತ್ತೆ. ಓಂ ಶಾಂತಿ. ಇವತ್ತು ಬಾಬಾ ಒಂದು ಹೇಳಿದ್ದಾರೆ, ಲಿಫ್ಟ್ ಕೆಳಗಡೆ ಇಳಿಯಕ್ಕೆ ಸೀಡಿನಲ್ಲಿ 84 ಜನ್ಮ ಆಗುತ್ತೆ. ಆಮೇಲೆ ಸಂಗಮ ಯುಗದಲ್ಲಿ ಲಿಫ್ಟ್ ಸಿಗುತ್ತೆ. ಯಾವಾಗ ಬಾಬಾ ಬಂದು ಲಿಫ್ಟ್ ಕೊಡ್ತಾರೋ, ಒಂದ್ ಜನ್ಮದಲ್ಲಿ ಹತ್ತಿಸ್ತಾರೋ, ಅವಾಗ ಏನಾಗುತ್ತೆ, ಪ್ರಪಂಚದವರು ಲಿಫ್ಟ್ ಕಂಡುಹಿಡಿತಾರಂತೆ. ನಾನ್ ಬಂದ ಮೇಲೆ ಇವ್ರು ಕಂಡುಹಿಡಿಯೋದು, ಈ ಲಿಫ್ಟ್ನ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರು. ಅದೊಂದು ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಏನಿತ್ತು ಅಂದ್ರೆ, ಭಕ್ತಿಯ ವಿಷಯಗಳು ಇವಾಗ ನಿಮ್ಮ ಬುದ್ಧಿನಲ್ಲಿದೆ. ಭಕ್ತಿ ಯಾವ್ಯಾವ್ದು ಓದಿದ್ರೋ ಇಷ್ಟೊತ್ತು ಭಕ್ತಿಯ ವಿಷಯಗಳಿದೆ, ಅದು ಬುದ್ಧಿನಲ್ಲಿದೆ. ಅದು ಮರ್ತೋಗುತ್ತಾ? ಅದು ಮರ್ತೋಗಲ್ಲ. ಆದ್ರೂ ಸಹ ನಿಮ್ಗೆ ಇವಾಗ ಈ ಜ್ಞಾನನೂ ಇದೆ. ಇವಾಗ ಭಕ್ತಿ ಮುಗಿತಾ ಇದೆ, ಎಲ್ರು ರಿಟರ್ನ್ ಹೋಗ್ಬೇಕು ಅಲ್ವಾ? ಆ ಜ್ಞಾನ ಇದೆ, ಖುಷಿಯಿಂದ ಇರಿ ಅಂತ ಹೇಳಿದ್ದಾರೆ. ಆದ್ರಿಂದ ಜ್ಞಾನ ಸಾಗರದ ಜ್ಞಾನ ಬುದ್ಧಿನಲ್ಲಿ ಯಾವಾಗ್ಲೂ ಇರ್ಬೇಕು. ಅದ್ರ ಮನನ ಮಾಡ್ತಾ ಇರಿ ಅಂತ. ಓಂ ಶಾಂತಿ.